ಇನ್ನು ಇಲ್ಲಿಯವರೆಗೂ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಪಾಪ BR ಪಾಟೀಲ್ ಅವರು ಮತ್ತೆ ರಾಜು ಕಾಗೆ ಅವರು. ಈಗ ಅದರಲ್ಲಿ ರಾಜು ಕಾಗೆ ಅವರು ಮುಖ್ಯಮಂತ್ರಿಯನ್ನ ಭೇಟಿಯಾಗಕ್ಕೆ ಹೋಗಿದಾರಂತೆ ಶಾಸಕರು. ಕಾಂಗ್ರೆಸ್ನಲ್ಲಿ ಅನುದಾನ ಕೋಲಾಹಲ ಉಂಟಾಗಿತ್ತಲ್ವಾ, BR ಪಾಟೀಲ್ ಅವರು DK ಶಿವಕುಮಾರ್ ಅವ್ರನ್ನ ಮೀಟ್ ಆಗಕ್ಕೆ ಹೋಗಿದಾರಂತೆ. ಅಸಮಾಧಾನಿತ ಶಾಸಕರನ್ನ ಸಮಾಧಾನಗೊಳಿಸುವಂತ ಯತ್ನ ನಡೀತಾ ಇದೆ ಹೈಕಮಾಂಡ್ ಸೂಚನೆಯ ನಂತರ. ಸಿಎಂ DCM ಅನ್ನ ಭೇಟಿಯಾಗಿದ್ದಾರೆ. ಸಿಎಂ ಭೇಟಿಯಾಗಿದ್ದಾರೆ ಕಾಗವಾಡ ಶಾಸಕ ರಾಜು ಕಾಗೆ ಅವರು. ಅಸಮಾಧಾನಿತ ಶಾಸಕ BR ಪಾಟೀಲ್ ಅವರ ಜೊತೆಗೆ DK ಶಿವಕುಮಾರ್ ಚರ್ಚೆ ಅಂತೆ. ಸಿಎಂ ಭೇಟಿಯಾಗಿ ರಾಜು ಕಾಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಸಿಎಂ ವಾಪಸ್ ಆಗ್ತಾ ಇದ್ದಂತೆ ಭೇಟಿಯಾಗಿದ್ದಾರೆ. ದಿಢೀರ್ ಅಂತ ಬುಲಾವ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಶಾಸಕರನ್ನ ಸಮಾಧಾನಗೊಳಿಸುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಕರೆದು ಸಮಾಧಾನ ಮಾಡ್ತಾ ಇದ್ದಾರೆ. ನೋ, ಇದು ಸಮಾಧಾನ ಮಾಡುವಂಥದ್ದಲ್ಲ. ಇಫ್ ಈ ಗೌರ್ಮೆಂಟ್ ನಿಜವಾಗಿಯೂ ಕೂಡ ಬಡವರ ಪರವಾಗಿದೆ, ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ ಅನ್ನೋದಾದ್ರೆ ಅವ್ರನ್ನ ಕರೆದು ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಟೀ ಕಾಫಿ ಕುಡಿಸಿ ಕಳಿಸೋದಲ್ಲ. ಅವ್ರು ಮಾಡಿರುವಂಥ ಆರೋಪದ ಬಗ್ಗೆ ತನಿಖೆಯನ್ನು ಮಾಡಿಸಬೇಕು. ಯಾವ ವಸತಿಗಳ ವಿಚಾರದಲ್ಲಿ ಬಡವರಿಗೆ ಕೊಡಬೇಕಾದಂಥ ಮನೆಗಳಿಗೆ ದುಡ್ಡನ್ನು ಕೊಡಬೇಕು ಅನ್ನುವಂಥದ್ದಿತ್ತು, ಅದ್ರ ಬಗ್ಗೆ ತನಿಖೆ ಇಲ್ಲಿಯವರೆಗೂ ಮಾಡಿದ್ರಾ ನೀವು ಸರ್ಕಾರದವರು? ಮಾಡಿದಿರಾ? ನಿಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ ನಮಗೆ ಬೇಕಾಗಿಲ್ಲ, ನಿಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇದೆ ನಮಗೆ ಬೇಕಾಗಿಲ್ಲ. ಬಟ್ ಅವ್ರು ಮಾಡಿರುವಂಥ ಆರೋಪದ ಬಗ್ಗೆ ತನಿಖೆ ಆಗಬೇಕಾ ಆಗಬಾರ್ದಾ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈಗ ದಿಢೀರ್ ಅಂತ? ಅರುಣ್, ಪ್ರಮುಖವಾಗಿ ದೆಹಲಿಯಿಂದ ಮುಖ್ಯಮಂತ್ರಿಗಳು ವಾಪಸ್ ಬಂದಿದ್ದಾರೆ. ವಾಪಸ್ ಬಂದ ನಂತರದಲ್ಲಿ ಇವತ್ತು ಮೊದಲಾಗಿ BR ಪಾಟೀಲ್ ಅವ್ರನ್ನ ಕರೆಸಿ ಮಾತನಾಡ್ತಾರೆ ಎನ್ನುವಂತ ಲೆಕ್ಕಾಚಾರ ಇತ್ತು. ಅದಕ್ಕೂ ಮುಂಚಿತವಾಗಿ ಶಾಸಕ ರಾಜು ಕಾಗೆ ಅವರು ಕೂಡ ಈಗ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಯಾಕಂದ್ರೆ ರಾಜು ಕಾಗೆ ಅವರು ಕೂಡ ಸಾಕಷ್ಟು ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ರು. ಶಾಸಕ ರಾಜು ಕಾಗೆ ಅವರು ಹಾಗಾಗಿ ಈಗ ಸಿಎಂ ನಿವಾಸಕ್ಕೆ ಆಗಮಿಸ್ತಾರೆ. ಅಂದ್ರೆ ಏನು ನಿಮ್ಮ ಆರೋಪ ಏನು, ಅಥವಾ ಅಸಮಾಧಾನ ಯಾಕೆ, ಅದನ್ನ ಹೇಗೆ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಅಥವಾ ಅವರಿಂದ ಇರುವಂತ ಏನು ಸಮಸ್ಯೆ ಏನು ಅನ್ನುವಂಥದ್ದು ಆಲಿಸಲಿಕ್ಕೆ ಸಿಎಂ ಮುಂದಾದಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಈಗ ರಾಜು ಕಾಗೆ ಅವರನ್ನ ತಮ್ಮ ನಿವಾಸ ಕಾವೇರಿಗೆ ಕರ್ಕೊಂಡು ಅಲ್ಲಿ ಮಾತುಕತೆ ಕೂಡ ನಡೀತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.